25 ವರ್ಷದ ಆ ಹೆಣ್ಮಗಳಿಗೆ ಅದೇನಾಗಿತ್ತೋ ಗೊತ್ತಿಲ್ಲ. ನನ್ನ ಮೇಲೆ ದೇವ್ರು ಬರುತ್ತೆ, ನಾನೇ ದೇವಿ ಅಂತ ಡ್ರಾಮಾ ಮಾಡ್ತಿದ್ಲು. ಊರಿನ ಜನರೆಲ್ಲ ಚಳಿ ಬಿಡಿಸ್ತಿದ್ದಂತೆ ಸುಮ್ಮನಾಗಿದ್ಲು. ನಿನ್ನೆ ತಮ್ಮೂರಿನ ಮಹಿಳೆಯೊಬ್ಬಳ ಮೇಲೆ ದೆವ್ವ ಸೇರ್ಕೊಂಡಿದೆ ಅಂತ ದೆವ್ವ ಬಿಡಿಸೋದಿಕ್ಕೆ ಹೋದವಳು ಅಮಾಯಕಿಯ ಪಾಲಿಗೆ ಕಂಟಕವಾಗಿದ್ದಾಳೆ. ಅದೇನ್ ಪರ್ಫಾರ್ಮೆನ್ಸು, ಅದೇನ್ ಇನ್ವಾಲ್ವ್ಮೆಂಟು, ಪರಕಾಯ ಪ್ರವೇಶ ಮಾಡುದು ಅಂದ್ರೆ ಇದೇ ಇರಬೇಕು ನೋಡಿ. ನಾನೇ ದೇವಿ, ನಾನೇ ಸರ್ವಶಕ್ತಿ, ನಾನೇ ನಿಮ್ಮೂರ ಕಾಯೋ ಚೌಡಿ, ನಾನು ಹೇಳಿದ್ದೇ ಆಗ್ಬೇಕು ಅಂತ ಆರ್ಭಟಿಸಿದ್ದು. ಇವಳ ನಾನ್ ಸಿಂಕ್ ಡೈಲಾಗಿಗೆ ಊರಿನವರು ಕೂಡ ಒಂದು ಕ್ಷಣ ತಬ್ಬಿಬಾಗಿ ಹೋಗಿದ್ರು. ಚೌಡಿ ಅಂತಿದ್ದಂತೆ ಯಾಕಪ್ಪ ಅನ್ನುವಂತ ಭಯವೂ ಕೂಡ ಕಾಡಿತ್ತು. ಆದ್ರೆ ಯಾವಾಗ ಊರಿನವರೆಲ್ಲ ಸೇರ್ಕೊಂಡು ಪರೀಕ್ಷೆ ಇಟ್ರು, ಕಳ್ಳಾಂಟಿಯ ಅಸಲಿ ಕತೆ ಬಟಾಬೈಲಾಗಿತ್ತು. ಮೈ ಮೇಲೆ ತಣ್ಣೀರು ಹಾಕಿಸ್ಕೊಂಡು ಊಘೆ ಅಂತಿದ್ದವಳು ನಿಧಾನಕ್ಕೆ ತಣ್ಣಗಾಗಿದ್ಲು. 20 ದಿನದ ಹಿಂದೆ ಊರೋರ ಮುಂದೆ ನವರಂಗಿ ಆಟ ಆಡಿದ್ದ ಇದೇ ದೇವಮ್ಮ ಈಗ ಅಮಾಯಕಿಯ ಜೀವವನ್ನ ತೆಗೆದಿದ್ದಾಳೆ. ದೆವ್ವ ಬಿಡಿಸ್ತೀನಿ ಅನ್ಲು, ಜೀವವನ್ನೇ ತೆಗೆದ್ಲು. ಮಂತ್ರವಾದಿ ಆಶಾ, ನಂಬಿದವರು ಸರ್ವನಾಶ. ಶಿವ ಶಿವ, ಇವಳ ಅವತಾರಗಳು ಒಂದೆರಡಲ್ಲ ಬಿಡಿ. ಅದ್ಯಾವ ಸಿನಿಮಾ ನೋಡಿ ಹಿಂಗಾಗವಳೋ ಏನೋ, ಅಥವಾ ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಹೀಗೆ ಆಡ್ತವಳೋ ಒಂದು ಗೊತ್ತಾಗ್ತಿಲ್ಲ. ಒಂದಿಷ್ಟು ದಿನ ನಾನೇ ದೇವ್ರು, ನಾನೇ ಸರ್ವಾಂತರ್ಯಾಮಿ ಅಂತಾಳೆ. ಮತ್ತೊಂದಿಷ್ಟು ದಿನ ನಾನೊಬ್ಬಳು ಮಂತ್ರವಾದಿ, ನನ್ನ ಬಳಿ ಸರ್ವ ಶಕ್ತಿಯೂ ಇದೆ ಅಂತ ಪುಂಗಿ ಊದ್ತಾಳೆ. ಗಳಿಗೆಗೊಂದು ಬಣ್ಣ ಬದಲಾಯಿಸುವಂತ ಗೋಸುಂಬೆ ಆಂಟಿ ಅದೇ ಹೊಡಿತಿದ್ದಾಳೆ ನೋಡಿ. ಈ ಹೆಣ್ಮಗಳಿಗೆ ಅದ್ಯಾವ ಸಮಸ್ಯೆ ಇತ್ತೋ ಏನೋ, ಮಾನಸಿಕ ಸಮಸ್ಯೆ ಕಾಡ್ತಿತ್ತೋ ಏನೋ ಅದು ಗೊತ್ತಿಲ್ಲ. ಒಳ್ಳೆ ಆಸ್ಪತ್ರೆಗೋ ಅಥವಾ ತಾಯ್ತನೋ ಕಟ್ಟಿಸಿದ್ರೆ ಜೀವಂತವಾಗಿ ಆದರೂ ಉಳಿತಾ ಇದ್ರು. ಆದ್ರೆ ಇವಳ ನಂಬ್ಕೊಂಡವರು ಇವತ್ತು ಕಣ್ಣೀರಿಡ್ತಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಕೋಲು ಮುರಿದು ಹೋಗುವಂತೆ ಹೊಡೆದವಳು ಒಂದು ಜೀವವನ್ನೇ ತೆಗೆದಿದ್ದಾಳೆ. ಇವಳ ಹೆಸರು ಆಶಾ ಅಂತ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಜಂಬರಘಟ್ಟ ನಿವಾಸಿ. 20 ದಿನದ ಹಿಂದೆ ಊರಲ್ಲಿ ಯಾವುದೋ ಕಾರ್ಯಕ್ರಮ ಇತ್ತು. ಈ ವೇಳೆ ಏಕಾಏಕಿ ಮೈ ಮೇಲೆ ದೇವರು ಬಂದಂತೆ ನಾಟಕ ಶುರು ಮಾಡಿದವಳು. ನಾನೇ ನಿಮ್ಮೂರಿನ ಚೌಡಮ್ಮ ಅಂತ ಕೊಡಬಾರ್ದ ಕ್ವಾಟ್ಲೆಯನ್ನ ಕೊಟ್ಟಿದ್ದು. 4-5 ಜನರಿಗೆ ಬಾಸುಂಡೆ ಬರುವಂತೆ ಹಿಗ್ಗಾಮುಗ್ಗಾ ಗೂಸ ಕೊಟ್ಟಿದ್ರು. ಹೊಡೆತ ತಿಂದವರ ಪಿತ್ತ ನೆತ್ತಿಗೇರಿದ್ರು. ದೇವ್ರು ದೇವಿ ಅಂತಾಳಲ್ಲ ಅಂತ ಸುಮ್ಮನಾಗಿದ್ರು. ಟೈಮ್ ಓಡ್ತಾ ಇದ್ದಂತೆ ಇವಳ ಪರ್ಫಾರ್ಮೆನ್ಸ್ ಮೇಲೇನೆ ಡೌಟ್ ಶುರುವಾಗಿತ್ತು. ಹೀಗಾಗಿ ನೀನು ನಿಜವಾದ ದೇವ್ರೇ ಆದ್ರೆ ನಮ್ಮ ಪರೀಕ್ಷೆಯಲ್ಲಿ ಗೆದ್ದು ತೋರಿಸುವಂತ ಸವಾಲನ್ನ ಹಾಕಿದ್ರು. ಈ ಮರದ ಕೊಂಬೆಯನ್ನ ಈಗಲೇ ಬೀಳಿಸು, ನೆಲದ ಮೇಲಿದ್ದಂತ ಕೋಲನ್ನ ತನ್ನಿಂದ ತಾನೇ ಮುಂದೆ ಹೋಗುವಂತೆ ಮಾಡು. ಹೀಗೆ 10 ತರಲೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಆಶಾಳ 8 ಪರ್ಫಾರ್ಮೆನ್ಸ್ ಡಲ್ ಹೊಡೆಯೋದಕ್ಕೆ ಶುರುವಾಗಿತ್ತು. ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ರೀಲ್ ಸುತ್ತಿದವಳು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ಮನೆ ಸೇರ್ಕೊಂಡಿದ್ಲು. ದೇವ್ರು ಬರ್ತಿತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಆ ಯಮ್ಮನ ಅಲ್ಲಿಂದ ಇವನು ಕರ್ಕೊಂಬಂದೆ. ನಮ್ಮ ಅಮ್ಮ ಹುಷಾರಿಲ್ಲ, ಬಂದು ನೋಡಿ ಅಂತಂದು ಮಗ ಕರ್ಕೊಂಬಂದಿರೋದಿಲ್ಲರಿಗೆ. ಕರ್ಕೊಂಬಂದಾದ್ಮೇಲೆ ದೇವ್ರು ಬಂದೈತೆ ಅಂತಂದು ಯಮ್ಮನ ಮೇಲೆ ಏನೋ ದೆವ್ವ ಬಂದೈತೆ ಅಂತಂದು ಆ ಯಮ್ಮನ ಮೇಲೆ ದೇವ್ರು ಬಂದಿರ್ತಾರೆ ನಾಟಕ ಮಾಡ್ಬಿಟ್ಟು ಆ ಯಮ್ಮಗೆ ಕೋಲ್ ತಗೊಂಡು ಬಡಿಯೋದು ನೀರು ಒಯ್ಯೋದು, ಮೈ ಮೇಲೆ ನಿಂಬೆಣ್ಣೆ ತಿಕ್ಕೋದು ಮಾಡಿತೆ. ಇದೇ ಊರಿನ ಗೀತಾ ಅನ್ನೋರಿಗೆ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರೂ ಸಮಸ್ಯೆ ಸರಿ ಹೋಗಿರ್ಲಿಲ್ಲ. ಈ ವಿಷಯ ಅದೇನೋ ಈ ಮಂತ್ರವಾದಿ ಆಶಾ ಕಿವಿಗೆ ಬಿದ್ದಿದೆ. ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಇಳಿ ಸಂಜೆ ಹೊತ್ತಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ. ಸೂರ್ಯಾಸ್ತವಾಗ್ತಾ ಇದ್ದಂತೆ ಇವಳ ಹಸಿ ಹೈಡ್ರಾಮಾ ಶುರುವಾಗಿತ್ತು. ಗೀತಾ ಮೈ ಮೇಲೆ ದೆವ್ವ ಸೇರ್ಕೊಂಡಿದೆ, ಅದನ್ನ ನಾನೇ ಬಿಡಿಸ್ತೀನಿ ಅಂತ ಹಿಗ್ಗಾಮುಖ ಥಳಿಸೋದಕ್ಕೆ ಶುರು ಮಾಡಿದ್ದಾಳೆ. ಹೆಣ್ಮಗಳು ಗೋಳಾಡ್ತಾ ಇದ್ರು ಕೂಡ ಯಾರೊಬ್ರು ಬಿಡಿಸೋದಕ್ಕೆ ಹೋಗಿಲ್ಲ. ಒಂದೊಂದು ಹೊಡೆತಕ್ಕೂ ವಿಲ ಅಂತ ಇದ್ದವಳು ನನ್ನ ಬಿಟ್ಬಿಡು ಅಂತ ಕಾಡಿ ಬೇಡಿದ್ರು ಸುಮ್ಮನಾಗಿರ್ಲಿಲ್ಲ. ಅದ್ಯಾವ ಮಟ್ಟಿಗೆ ಹೊಡೆದಿದ್ಲು ಅಂದ್ರೆ ಇಡೀ ಮೈಯೆಲ್ಲ ಬಾಸುಂಡೆ ಮಾಡಿದ್ಲು. ಸುಮಾರು 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದ ಹೊಡೆಯಕ್ಕೆ ಬೆಳಗಿನ ಜಾವ 4 ಗಂಟೆ ತನಕ ಈ ಚಿತ್ರಹಿಂಸೆ ನರಕ ತೋರಿಸ್ಬಿಟ್ಟಿದೆ ಅಮ್ಮಂಗೆ. ನರಕ ತೋರಿಸಿ ಈ ಸಾಯ ಸ್ಥಿತಿ ಬಂದಾಗ ಈ ಅಮ್ಮನ ಬಗ್ಗೆ ಬಿಟ್ಟಿರೋದು. ನಾನು ಸರಿ ಮಾಡ್ತೀನಿ, ನೀವು ಯಾರ ಹತ್ರ ಬರಬೇಡ್ರಿ, ನಾನು ಸರಿ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಅಂದು ಕೇಳಕ್ ಹೋದವರಿಗೆಲ್ಲ ಬೈದಿರೋದು. ಹೆಣ್ಮಗಳು ಸುಸ್ತಾಗಿ ಬೀಳ್ತಾ ಇದ್ದಂತೆ ಮನೆಗೆ ಹೋದವಳು ಇವಳ ಸಮಸ್ಯೆ ಸರಿ ಹೋಗಿದೆ, ಮೈ ಮೇಲಿದ್ದಂತ ದೆವ್ವವು ಓಡೋಯ್ತು ಅಂತ ತನಗೆ ತಾನೇ ಬಿಲ್ಡಪ್ ಕಟ್ಕೊಂಡಿದ್ಲು. ಆದ್ರೆ ಬೆಳಗಾಗೋದ್ರೊಳಗೆ ಹೊಡೆತ ತಿಂದ ಗೀತಾ ಸಾವಿನ ಮನೆ ಸೇರಿದ್ದಾಳೆ. ಸ್ಥಳಕ್ಕೆ ಭೇಟಿ ನೀಡಿದ ಹೊಳೆಹೊನ್ನೂರು ಪೊಲೀಸರು ಪರಿಶೀಲನೆ ನಡೆಸಿದ್ದು ಅಸಲಿ ಕಹಾನಿಯನ್ನ ತೆರೆದಿಡಲಿದ್ದಾರೆ. ಈಗ ಇಡೀ ಊರಿಗೆ ಗೊತ್ತಾಯ್ತು ಅವಳು ಎಂತಾಳು ಅಂತ. ಅವಾಗೆ ಅವಳನ್ನ ಜೈಲಿಗೆ ಹಾಕಿದ್ರೆ ಈಗ ಮಾಡ್ತಿದ್ದಾಳೆ ಅಂತ ಊರ್ ಬಿಟ್ಟು ಕಳ್ಸಿದ್ರು ನಡೀತಿತ್ತ. ಜೈಲಿಗೆ ಹೋಗೋದು ಬೇಡ, ಊರ್ ಬಿಟ್ಟು ಕಳ್ಸಿದ್ರೆ ಇಂತ ಪರಿಸ್ಥಿತಿ ಬರ್ತಿತ್ತ. ಇವತ್ತು ಶಕ ಇರ್ಬೋದು, ದೇವರಿಂದ ಏನೋ ಆಗಿರ್ಬೋದು. ಅವ್ರ ಬಂದ್ ಹೇಳಿದ್ರಂತೆ, ಇಲ್ಲ ನಿಮ್ಮ ಅಮ್ಮಗೆ ಏನೋ ಆಗಿಲ್ಲ, ದೆವ್ವ ಬಿಟ್ಟಿದ್ದಾರೆ, ದೆವ್ವ ಸೇರ್ಕೊಂಡಿತ್ತು ನಿಮ್ಮ ಅಮ್ಮ ಮೇಲೆ ಅಂತ.
ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಬಂದವಳಿಗೆ ಅದೇನೇನ್ ಸಮಸ್ಯೆಗಳಿದ್ವೋ ಭಗವಂತನೇ ಬಲ್ಲ. ಈಗಿನ ಕಾಲದಲ್ಲೂ ಇಂಥ ತಲೆ ಮಾಸಿದ ಮಂತ್ರವಾದಿಗಳನ್ನ ನಂಬ್ತಾರಲ್ಲ ಅನ್ನೋದೇ ದುರಂತ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಅದು ಆಸ್ತಿ ವಿಷಯಕ್ಕೆ ಶುರುವಾದ ಜಿದ್ದು. ಅಣ್ಣ ಸಾವನ್ನಪ್ತಾ ಇದ್ದಂತೆ ಆತನ ವ್ಯವಹಾರದಲ್ಲಿ ಮೂಗು ತೂರಿಸಿದವ ಸಹೋದರನ ಸ್ನೇಹಿತನಿಗೆ ಉಂಡೆ ನಾಮ ಉಜ್ಜೋದಿಕ್ಕೆ ಶುರು ಮಾಡಿದ್ದ. ಇದರಿಂದ ಸಿಟ್ಟಿಗೆದ್ದ ವಕೀಲ 14 ಲಕ್ಷ ಸುಪಾರಿ ಕೊಟ್ಟು ಹೆಣ ಉರುಳಿಸಿದ್ದಾನೆ. ಆಸ್ತಿ ಜಿದ್ದು, 14 ಲಕ್ಷ ಸುಪಾರಿ, ನಡೆದಿದ್ದು ದುರಂತ. ಜಂಟಿ ವ್ಯವಹಾರ, ತಮ್ಮನಿಗೆ ಕಟ್ಟಿದ್ರು ಚಟ್ಟ. ಬೆಳಗಾವಿಯಲ್ಲಿ ಥ್ರಿಲ್ಲರ್ ಸಿನಿಮಾ ಕಥೆಯಂತಹ ಕ್ರೈಮ್ ಸ್ಟೋರಿಯೊಂದು ನಡೆದು ಹೋಗಿದೆ. ಜಂಟಿ ವ್ಯವಹಾರದ ಜಿದ್ದು ವಕೀಲನ ಪ್ರಾಣವನ್ನೇ ತೆಗೆದಿದೆ. ಅಣ್ಣನ ವ್ಯವಹಾರದಲ್ಲಿ ಮೂಗು ತೂರಿಸಿದ ತಮ್ಮ ದುರಂತ ಅಂತ್ಯ ಕಂಡಿದ್ದಾನೆ. ಈತನ ಹೆಸರು ಸಂತೋಷ್ ಪಾಟೀಲ್ ಅಂತ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸವಸುದ್ದಿ ಗ್ರಾಮದವರು. ವಕೀಲ ವೃತ್ತಿ ಮಾಡಿಕೊಂಡಿದ್ದವರು. ಮಾಡಿದ ಒಂದೇ ಒಂದು ಕೆಡವಟ್ಟು ಜೀವವನ್ನೇ ತೆಗೆಯುವಂತೆ ಮಾಡಿದೆ. ಸಂತೋಷ್ರ ಅಣ್ಣ ಲಕ್ಷ್ಮಣ್ ಕೂಡ ವಕೀಲರಾಗಿ ಕೆಲಸ ಮಾಡ್ತಿದ್ರು. ಹೀಗಾಗಿ ಸ್ನೇಹಿತ ಶಿವನಗೌಡ ಅನ್ನೋರ ಜೊತೆ ಸೇರ್ಕೊಂಡು ವ್ಯಾಜ್ಯದಲ್ಲಿರುವ ಜಮೀನುಗಳನ್ನ ಖರೀದಿಸಿ ಒಂದೊಳ್ಳೆ ಕಾಸಿಗೆ ಮಾರಾಟ ಮಾಡೋ ಕೆಲಸ ಮಾಡ್ತಿದ್ರು. 4-5 ವರ್ಷದ ಹಿಂದೆ ಇಂಡಿಯಲ್ಲಿ 6 ಗುಂಟೆ ಹಾಗೂ ರಾಯಬಾಗ ಪಟ್ಟಣದಲ್ಲಿ 1.4 ಎಕರೆ ಜಮೀನು ಖರೀದಿ ಮಾಡಿದ್ರು. ಆದ್ರೆ ಕೊರೋನಾ ಕಾಲದಲ್ಲಿ ಲಕ್ಷ್ಮಣ್ ಪಾಟೀಲ್ ಸಾವನ್ನಪ್ಪಿದ್ದಂತೆ ಆತನ ಸಹೋದರ ಸಂತೋಷ್ ಪಾಟೀಲ್ ಅಸಲಿ ಆಟ ಶುರು ಮಾಡಿದ್ದ. ಇಂಡಿಯಾ 6 ಗುಂಟೆ ಜಾಗವನ್ನ ಅತ್ತಿಗೆ ಹೆಸರಿಗೆ ವರ್ಗಾಯಿಸಿದ್ದಲ್ಲದೆ ರಾಯಬಾಗದ ಜಮೀನನ್ನ ತನ್ನ ಪತ್ನಿ ಹೆಸರಿಗೆ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಂತೆ. ಈ ವಿಷಯ ಶಿವನಗೌಡನ ಕಿವಿಗೆ ಬೀಳ್ತಿದ್ದಂತೆ ನಖಶಿಕಾಂತ ಉರಿದು ಹೋಗಿದ್ದಾನೆ. ಜಂಟಿಯಾಗಿ ಆಸ್ತಿ ಖರೀದಿಸಿದ್ದು ನಾವು, ಆದ್ರೆ ನನಗೆ ಅಂಗೈಯಾಗಲ ಜಾಗ ಸಿಕ್ತಿಲ್ಲ ಅಂತ ಸಿಡಿದೆದ್ದಿದ್ದ. ಇವನನ್ನ ಹಿಂಗೆ ಬಿಟ್ರೆ ನನ್ನ ಕೈಗೆ ಚಿಪ್ಪೆ ಸಿಗೋದು ಅಂದುಕೊಂಡವ ತನ್ನ ಸಹಾಯಕ ವಕೀಲ ಕಿರಣ್ ಅನ್ನೋನ ಮೂಲಕ ಸುಪಾರಿ ಕೊಟ್ಟಿದ್ದಾನೆ. 14 ಲಕ್ಷಕ್ಕೆ ಡೀಲ್ ಕುದುರಿಸಿದ ಹಂತಕರು ಏಪ್ರಿಲ್ 29ನೇ ತಾರೀಕು ಸಂತೋಷ್ನನ್ನ ಕಿಡ್ನಾಪ್ ಮಾಡಿದ್ರು. ಹೀಗಾಗಿ ಹಂತಕರ ಹಿಂದೆ ಬಿದ್ದಿದ್ದ ರಾಯಬಾಗ ಪೊಲೀಸರು ಮೂಲೆ ಮೂಲೆ ಜಾಲಾಡಿದ್ರು. ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ. 2 ತಿಂಗಳು ಕಳೆದರೂ ಹಂತಕರನ್ನ ಬೇಟೆಯಾಡೋದಕ್ಕೆ ಆಗಿರ್ಲಿಲ್ಲ. ಒಂದು ದಿನ ಸಂಶಯಾಸ್ಪದ ವ್ಯಕ್ತಿಯೊಬ್ಬನನ್ನ ಎತ್ತಾಕೊಂಡು ಬಂದ ಖಾಕಿ ಪಡೆ ತಮ್ಮ ಸ್ಟೈಲ್ನಲ್ಲಿ ಬಿಸಿ ಮುಟ್ಟಿಸಿತ್ತು. ಆಗ್ಲೇ ನೋಡಿ ಸುಪಾರಿ ಕೊಲೆಯ ರಹಸ್ಯ ಹೊರಬರೋದು. ನಂತರ 4 ಹಂತಕರನ್ನ ಲಾಕ್ ಮಾಡಿದ ಪೊಲೀಸರು ಕೊಲೆಗೆ ಅಸಲಿ ಕಾರಣ ಬಾಯಿ ಬಿಡಿಸಿದ್ದಾರೆ. ಅಷ್ಟೇ ಅಲ್ಲ, ಏಪ್ರಿಲ್ 29ನೇ ತಾರೀಕು ಸಂತೋಷ್ನನ್ನ ಕಿಡ್ನಾಪ್ ಮಾಡಿದವರು ಉತ್ತರ ಕನ್ನಡ ಜಿಲ್ಲೆಗೆ ಕರ್ಕೊಂಡು ಹೋಗಿ ಅಲ್ಲದೆ ಸುಟ್ಟು ಹಾಕಿದ್ರಂತೆ. ಹೀಗಾಗಿ ಸ್ಥಳ ಮಹಜರಿಗೆ ಹೋದ ಪೊಲೀಸರಿಗೆ ಸಿಕ್ಕಿದ್ದು ಕೇವಲ 4-5 ಮೂಳೆಗಳು ಮಾತ್ರ. ಅದನ್ನ DNA ಪರೀಕ್ಷೆಗೆ ಕಳಿಸ್ತಿದ್ದಂತೆ ಸಂತೋಷ್ ಅನ್ನೋದು ಪಕ್ಕಾ ಆಗಿದೆ. ಯಾವತ್ತಿನ ದಿವಸ ಅವನಿಗೆ ಅಪಹರಣ ಮಾಡಿರ್ತಾರೋ ಏಪ್ರಿಲ್ 29, 2025 ಅವತ್ತಿನ ದಿವಸನೇ ಅವನ ಕೊಲೆ ಮಾಡಿಬಿಟ್ಟು ಅವನ ಅವಶೇಷಗಳು ಸಿಗಬಾರ್ದು ಅಂತ ಹೇಳಿ ಪಕ್ಕದ ಜಿಲ್ಲೆ ಕಾರವಾರ ಜಿಲ್ಲೆಯ ರಾಮನಗರ ಅಲ್ಲಿಗೆ ಅವನ ಬಾಡಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಅವನ ಮೃತದೇಹವನ್ನ ಸುಟ್ಟು ಹಾಕ್ತಾರೆ. ಈಗಾಗಲೇ ನಾವು ಕಾನೂನು ಪ್ರಕಾರ ಈ ಒಟ್ಟು 10 ಜನ ಆರೋಪಿತರಲ್ಲಿ 8 ಜನರನ್ನ ಮುಖ್ಯ ಆರೋಪಿಗಳನ್ನ ಬಂಧಿಸಿ ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇವತ್ತಲ್ಲ ನಾಳೆ ನನ್ನ ಗಂಡ ಬರ್ತಾನೆ, ಎಲ್ಲೇಗಿದ್ರು ಹುಷಾರಾಗಿ ಇರ್ತಾನೆ ಅಂದುಕೊಂಡಿದ್ದ ಪತ್ನಿಗೀಗ ಬರಸಿಡಿಲು ಬಡಿದಂತಾಗಿದೆ. ಗಂಡನ ಮುಖವನ್ನು ನೋಡೋದಕ್ಕಾಗ್ಲಿಲ್ಲ ಅಂತ ಗೋಳಾಡ್ತಿದ್ದಾರೆ. ಹಿಂಗ ಮಾಡ್ರ ಸೀನಿಯರ್ ವಕೀಲಗಳಿಗೆ ಹಿಂಗ ರಕ್ಷಣೆ ಇಲ್ಲ ಅಂದ್ರೆ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬಾರ್ದ್ರಿ? ಅದು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕ್ರಲ್ಲ. ನನ್ನ ಗಂಡ ನನ್ನ ಮನೆಗೆ ಬರ್ಬೋದು ತಿಟ್ಟು ಭರವಸೆ ಇಟ್ಕೊಂಡು ಕೂತೀನ್ರಿ ನಾ. ಇವರೆಲ್ಲ ಹಿಂಗ ಮಾಡ್ತಾರ ಅಂತ ಏನ್ ಗೊತ್ತ್ರಿ? ನಮಗಂತೂ ನ್ಯಾಯ ಸಿಗ್ಬೇಕ್ರಿ ಸರಿ. ಅವ್ರದಂತೂ ಜೀವಾವಧಿ ಶಿಕ್ಷಣ ಆಗ್ಬೇಕ್ರಿ ಅವ್ರಿಗೆ. ಒಟ್ನಲ್ಲಿ ಸುಪಾರಿ ಕೊಲೆ ಕೇಸ್ನಲ್ಲಿ 4 ವಕೀಲರ ಜೊತೆ 4 ಹಂತಕರು ಲಾಕ್ ಆಗಿದ್ದಾರೆ. ಆಸ್ತಿ ವಿಷಯಕ್ಕಾಗಿ ಜಿದ್ದು ಬೆಳೆಸಿಕೊಂಡವ 14 ಲಕ್ಷ ಕೊಟ್ಟು ಹೆಣ ಉರುಳಿಸಿ ಜೈಲು ಸೇರುವಂತಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ನಟ ದರ್ಶನ್ಗೆ ಸಿನಿಮಾ ಹೆಸರಲ್ಲಿ ಫಾರಿನ್ ದರ್ಶನವಾಗ್ತಿದೆ. ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಥೈಲ್ಯಾಂಡ್ ಹೋಗೋದಿಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ದಾಸನ ಫಾರಿನ್ ಟ್ರಿಪ್ನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ.
ನಟ ದರ್ಶನ್ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ದಾಸನ ಅಭಿಮಾನಿ ಬಳಗ ತುದಿಗಾಲಲ್ಲಿ ಕಾಯ್ತಿರೋ ಬಹುನಿರೀಕ್ಷಿತ ಸಿನಿಮಾ. ಟ್ರೈಲರ್ ಮೂಲಕವೇ ಸ್ಯಾಂಡಲ್ವುಡ್ನಲ್ಲಿ ಸಂಚಲ ಮೂಡಿಸಿದ್ದು, ಇದೊಂದು ಸಿನಿಮಾಗಾಗಿ ಅದೆಷ್ಟು ಜನ ಕಾದು ಕೂತಿದ್ದಾರೆ. ಕಾಟೇರ ಬಂದ್ ಹೋಗಿ ವರ್ಷಗಳೇ ಉರುಳಿ ಹೋದವು. ದರ್ಶನ್ ತೆರೆ ಮೇಲೆ ಅಬ್ಬರಿಸಿ ಅದೆಷ್ಟು ತಿಂಗಳೇ ಆಗೋದ್ವು. ಹೀಗಾಗಿ ದಾಸನ ನಯ ಅವತಾರ ನೋಡೋದಕ್ಕೆ ಫ್ಯಾನ್ಸ್ ಕಾದು ಕೂತಿದ್ದಾರೆ. ಡೆವಿಲ್ ಸಿನಿಮಾದ ಬಹುತೇಕ ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ಫೈನಲ್ ಹಂತದ ಶೂಟಿಂಗಿಗೆ ಅಂತ ವಿದೇಶಕ್ಕೆ ಹಾರ್ತಿದೆ. ಹೀಗಾಗಿಯೇ ಥೈಲ್ಯಾಂಡ್ಗೆ ಹೋಗೋದಕ್ಕೆ ದರ್ಶನ್ ಕೋರ್ಟ್ನಲ್ಲಿ ಅನುಮತಿ ಪಡೆದಿದ್ದಾರೆ. ವಿದೇಶದಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಪ್ಲಾನ್. ಥೈಲ್ಯಾಂಡ್ಗೆ ಹೋಗಲು ದರ್ಶನ್ಗೆ ಕೋರ್ಟ್ ಗ್ರೀನ್ ಸಿಗ್ನಲ್. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಅದೆಷ್ಟೋ ದಿನ ಆಗಬೇಕಾಗಿತ್ತು. ಆದರೆ ಸ್ವಾಮಿ ಕೊಲೆ ಕೇಸಲ್ಲಿ ತಗ್ಲಾಕೊಂಡಿದ್ದು ಸಿನಿಮಾ ಇರ್ಲಿ, ಜೈಲಿಂದ ಹೊರ ಬಂದ್ರೆ ಸಾಕು ಅಂತ ವಿಲ ಒದ್ದಾಡ್ ಹೋಗಿದ್ರು. ಬೇಲ್ ಸಿಕ್ಕ ಮೇಲೆ ಹೊರ ರಾಜ್ಯಕ್ಕೆ ಹೋಗಿದ್ರೆ ವಿನಃ ವಿದೇಶಕ್ಕೆ ಹೋಗಿರಲಿಲ್ಲ. ಆದ್ರೀಗ ಸಿನಿಮಾ ನೆಪದಲ್ಲಿ ಥೈಲ್ಯಾಂಡ್ಗೆ ಹೋಗೋ ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಅದ್ಧೂರಿಯಾಗಿ ಶೂಟ್ ಮಾಡಲಾಗ್ತಿದ್ದು, ವಿದೇಶದ ಶೂಟಿಂಗ್ ಪ್ಲಾನ್ ಅನ್ನ ರೀಶೆಡ್ಯೂಲ್ ಮಾಡಿರೋ ಚಿತ್ರತಂಡ ಥೈಲ್ಯಾಂಡ್ನಲ್ಲಿ ಬಿಡೋದಕ್ಕೆ ಯೋಜನೆ ರೂಪಿಸಿದೆ. ಈ ಹಿಂದೆ ದುಬೈ ಮತ್ತು ಯುರೋಪ್ನಲ್ಲಿ ಚಿತ್ರೀಕರಣ ಮಾಡೋದಾಗಿ ಡೆವಿಲ್ ಚಿತ್ರತಂಡ ಪ್ಲಾನ್ ಮಾಡಿತ್ತು. ಹೀಗಾಗಿ ಜುಲೈ 1ರಿಂದ 25ರವರೆಗೆ ವಿದೇಶಕ್ಕೆ ತೆರಳಲು ಕೋರ್ಟ್ನಿಂದ ಅನುಮತಿ ಸಹ ಪಡೆದಿತ್ತು. ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಿರೋದ್ರಿಂದ ದುಬೈ ಪ್ರವಾಸ ಕೈಬಿಟ್ಟಿರೋ ಡೆವಿಲ್ ಚಿತ್ರತಂಡ ದುಬೈ ಬದಲಿಗೆ ಥೈಲ್ಯಾಂಡ್ನಲ್ಲಿ ಚಿತ್ರೀಕರಣ ಮಾಡಲು ಪ್ಲಾನ್ ಮಾಡಿದೆ. ಹೀಗಾಗಿಯೇ ಈಗ ಕೋರ್ಟ್ನಲ್ಲಿ ಅನುಮತಿ ಪಡೆದಿರೋದು. ಹೊಸ ಶೆಡ್ಯೂಲ್ ಪ್ರಕಾರ ಜುಲೈ 11ರಿಂದ ಜುಲೈ 30ರವರೆಗೆ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದೆ. ಹೀಗಾಗಿ ಇನ್ನೆರಡು ದಿನದಲ್ಲಿ ದರ್ಶನ್ ಆ್ಯಂಡ್ ಟೀಮ್ ವಿದೇಶಕ್ಕೆ ವಿಮಾನ ಹತ್ತಲಿದೆ. ಸುಮಾರು 20 ದಿನಗಳ ಕಾಲ ಡೆವಿಲ್ ಟೀಮ್ ಥೈಲ್ಯಾಂಡ್ನಲ್ಲಿ ಸಂಚಾರ ಮಾಡಲಿದೆ. ಒಟ್ನಲ್ಲಿ ವರ್ಷದ ನಂತರ ದರ್ಶನ್ ವಿದೇಶ ಪ್ರವಾಸ ಮಾಡ್ತಿದ್ದಾರೆ. ಕೊಲೆ ಕೇಸಲ್ಲಿ ಒದ್ದಾಡಿದ್ದ ದರ್ಶನ್ ಈಗ ಸಿನಿಮಾ, ಮನೆ, ಮಠ, ಸಂಸಾರ ಅಂತ ಕಂಪ್ಲೀಟ್ ಫ್ಯಾಮಿಲಿ ಮನ್ ಆಗಿದ್ದಾರೆ. ಮಂಜುನಾಥ್ ಆರ್ಯ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರಾಜಕಾರಣಿಗಳನ್ನಾದರೂ ಮನವೊಲಿಸಬಹುದೇನೋ, ಆದರೆ ಅವರ ಬೆಂಬಲಿಗರು ಅನಿಸಿಕೊಂಡವರ ಆಟಾಟೋಪ ನೋಡೋದಿಕ್ಕಾಗ್ತಿಲ್ಲ. ಒಂದ್ ಕಡೆ ಹೆದ್ದಾರಿಗೆ ಹಾಕಿದ ಡಿವೈಡರ್ ಅನ್ನೇ ಒಡೆದು ಹಾಕಿದ್ರೆ, ಮತ್ತೊಂದು ಕಡೆ ಕೆಆರ್ಎಸ್ ಡ್ಯಾಂ ಮೇಲೆ ನಿಂತು ಹುಚ್ಚಾಟವಾಡಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ಮಗನ ಬೆಂಬಲಿಗನ ದರ್ಬಾರ್. ತನ್ನ ಅಂಗಡಿಯ ದಾರಿಗಾಗಿ ಡಿವೈಡರ್ ಪೀಸ್. ಅಧಿಕಾರದ ಮದ ಅಂತಾರಲ್ಲ, ಇದಕ್ಕೆ ನೋಡಿ ನಮ್ ಸಾಹೇಬ್ರು ಮಿನಿಸ್ಟ್ರು ನಾನ್ ಅವರ ಬೆಂಬಲಿಗ ಅಂತ ಹೇಗೆ ದರ್ಬಾರ್ ಮಾಡ್ತಿದ್ದಾರೆ ನೋಡಿ. ತನ್ನ ಅಂಗಡಿಗೆ ದಾರಿ ಇಲ್ಲ ಅಂತ ರಸ್ತೆಗೆ ಹಾಕಿದ್ದ ಡಿವೈಡರ್ ಅನ್ನೇ ಒಡೆದಾಕ್ಸಿದ್ದಾನೆ ಅಂದ್ರೆ ಇವರ ಗತ್ತು ದೌಲತ್ತು ಅದ್ಯಾವ ಮಟ್ಟಿಗಿರ್ಬೇಡ. ಹಾಡ ಹಗಲೇ ನಿಂತು ಸಾರ್ವಜನಿಕ ರಸ್ತೆಯನ್ನ ಹಾಳು ಮಾಡಿದ್ದಲ್ಲದೆ ಪ್ರಶ್ನೆ ಮಾಡಿದವರಿಗೆಲ್ಲ ಅವಾಜ್ ಬಿಡ್ತಿದ್ದಾರೆ. ಇದು ಧಾರವಾಡ ವಿಜಯಪುರ ಹೆದ್ದಾರಿಯಲ್ಲಿರೋ ಡಿವೈಡರ್. ಫೋನ್ನಲ್ಲಿ ಮಾತಾಡ್ತಾ ಬಿಲ್ಡಪ್ ಕೊಡ್ತಿದ್ದಾರಲ್ಲ, ಇವರ ಹೆಸರು ಕೃಷ್ಣಾರೆಡ್ಡಿ ಅಂತ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಮಗನ ಬೆಂಬಲಿಗನಂತೆ. ಮುಧೋಳ ತಾಲೂಕಿನ ತಿಮ್ಮಾಪುರ ಗ್ರಾಮದ ಕೃಷ್ಣಾರೆಡ್ಡಿಯ ಗೊಬ್ಬರದ ಅಂಗಡಿ ಇದೆ. ಈ ಅಂಗಡಿಗೆ ಹೋಗ್ಬೇಕು ಅಂದ್ರೆ ತುಂಬಾ ದೂರ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕಿತ್ತು. ಇದು ಕಷ್ಟ ಆಗುತ್ತೆ ಅಂತ ಹೆದ್ದಾರಿಯ ಡಿವೈಡರ್ನೇ ಒಡೆದು ದರ್ಪ ಮೆರಿತಿದ್ದಾರೆ. ರಾಜ್ಯ ಹೆದ್ದಾರಿಯನ್ನ ಕೆಲ ತಿಂಗಳ ಹಿಂದಷ್ಟೇ ಅಭಿವೃದ್ಧಿ ಮಾಡಲಾಗಿದೆ. ಅಪಘಾತ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸುಸಜ್ಜಿತ ಡಿವೈಡರ್ ನಿರ್ಮಿಸಿದ್ದಾರೆ. ಆದರೆ ಕಾಂಗ್ರೆಸ್ ಮುಖಂಡ ಕೃಷ್ಣಾರೆಡ್ಡಿ ತನ್ನ ಗೊಬ್ಬರದ ಅಂಗಡಿಗಾಗಿ ತಾನೇ ಮುಂದೆ ನಿಂತು ಡಿವೈಡರ್ ಒಡಿಸಾಕಿದ್ದಾನೆ. ಇಲ್ಲಿ ಡೌನಲ್ ಭಾಳ ಇರೋದ್ರಿಂದ ಇಲ್ಲಿ ಅಪಘಾತ ಆಗೋ ಸ್ಥಳ ಐತೆ ಅಂತ ಸರ್ಕಾರ ಗುರುತು ಮಾಡ್ಕೊಂಡು ಇಲ್ಲಿ ಅಪಘಾತ ಕಡಿಮೆ ಮಾಡೋ ಉದ್ದೇಶದಿಂದ ಡಿವೈಡರ್ ಅಂತ ನಿರ್ಮಾಣ ಮಾಡ್ಯಾರ. ಅದನ್ನು ಇಲ್ಲಿಂದ ಕೆಲವು ಖಾಸಗಿ ವ್ಯಕ್ತಿಗಳು ಒಬ್ಬರು ಅವರು ತಮ್ಮ ವೈಯಕ್ತಿಕ ಜಮೀನು ಐತಿ, ಸ್ವಲ್ಪ ಉದ್ಯೋಗ ಸಲುವಾಗಿ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಡಿವೈಡರ್ ಹೊಡ್ಯಾಕ ಪ್ರಯತ್ನ ಮಾಡಾಕ್ತಾರೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತಾಡಿದ ಸಚಿವ ಆರ್.ಬಿ. ತಿಮ್ಮಾಪುರ, ಈ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ತೀನಿ ಎಂದಿದ್ದಾರೆ. ಎಲ್ಲರೂ ನಮ್ ಬೆಂಬಲಿಗರಲ್ಲ ಎಮ್.ಎಲ್.ಎ ಆದ್ನಂತ ಅವ್ರು ಪರ್ಮಿಷನ್ ಕೊಟ್ಟಾರಿಲ್ಲ, ನನಗೆ ಗೊತ್ತಿಲ್ಲ, ಹೊಡೆದದ್ದು ಗೊತ್ತಿಲ್ಲ. ಅದು ನಾನು ನೋಡ್ತಿದ್ದೀನಿ, ನನ್ಗೆ ಏನಾದ್ರು ಆಗಿದ್ರೆ ನಾನು ಕೇಳ್ತಿದ್ದೀನಿ ಯಾರು ಕೊಟ್ಟಿದ್ರು. ಇಲ್ಲಾರ್ದೆ ಮಾಡಿದ್ರೆ ಯಾಕೆ ಕೊಟ್ಟಿದ್ರಿ ಅನ್ನೋದು ಕೇಳೋಣ. ವಿದೌಟ್ ಮೈ ಇದು ಡಿಪಾರ್ಟ್ಮೆಂಟ್ ನಾಲೆಜ್ ಇಲ್ಲ, ಅವ್ರು ಹೆಂಗ್ ಹೊಡಿತಾನೆ ಅವನು. ಇಮಿಡಿಯೇಟ್ ತಿಳ್ಕೊತಿದ್ದೀನಿ ಅಂತದೇನಾರ ತಪ್ಪಿದ್ರೆ ಸರಿ ಮಾಡೋ ಕೆಲಸ ಮಾಡ್ತೇನೆ. ಕೆಆರ್ಎಸ್ ಡ್ಯಾಂ ಮೇಲೆ ಎಂ.ಎಲ್.ಎ ಬೆಂಬಲಿಗನ ಸೆಲ್ಫಿ ರೀಲ್ಸ್ ನೋಡಿ ಇವನ ರೀಲ್ಸು
4 ಲೈಕ್ಸು 1-2 ಕಮೆಂಟ್ಗಾಗಿ ಏನೆಲ್ಲಾ ಮಾಡ್ತಾರ ನೋಡಿ. ಈತನ ಹೆಸರು ಮಧು ಅಂತ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಬೆಂಬಲಿಗನಂತೆ. ಇದೇ ಗತ್ತಲ್ಲೇ KRS ಡ್ಯಾಂ ಮೇಲೆ ಹೋಗಿ ಸೆಲ್ಫಿ ವಿಡಿಯೋ ಮಾಡಿದ್ದಾನೆ. ಈ ಸ್ಥಳದಲ್ಲಿ ಸಾರ್ವಜನಿಕರಿಗೆ ನಿಷೇಧವಿದ್ರೂ ಈತನನ್ನ ಬಿಟ್ಟಿದ್ದೇಗೆ, ಅಲ್ಲದೆ ರೀಲ್ಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೇಗೆ ಅನ್ನೋ ಪ್ರಶ್ನೆ ಇದ್ದಿದೆ. ಒಟ್ನಲ್ಲಿ ರಾಜಕೀಯ ನಾಯಕರ ಚೇಲಾಗಳು ಅನ್ನೋ ಅಹಂನಲ್ಲಿ ಕೆಲವರು ಆಡಿದ್ದೇ ಆಟವಾಗಿದೆ. ಇಂಥವರಿಗೆಲ್ಲ ಸರಿಯಾದ ಪಾಠ ಕಲಿಸಬೇಕಿದೆ. ಬಾಗಲಕೋಟೆಯಿಂದ ಮಂಜುನಾಥ ತಳವಾರ ಜೊತೆ ವಿನಯ್, ನ್ಯೂಸ್ 18 ಮಂಡ್ಯ. ಹೃದಯಾಘಾತಕ್ಕೆ ಇನ್ನೆಷ್ಟು ಬಲಿ ಬೇಕೋ ಒಂದು ಗೊತ್ತಾಗ್ತಿಲ್ಲ. ಮೇಲಿಂದ ಮೇಲೆ ಎಳೆ ಹೃದಯಗಳೇ ಬಲಿಯಾಗ್ತಿವೆ. ಸ್ನಾನಕ್ಕೆ ಹೊರಟಿದ್ದ 18 ವರ್ಷದ ಯುವಕ ಬಚ್ಚಲ ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಹೀಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಜನಸಾಗರವೇ ಸೇರ್ತಿದೆ. ರಾಜ್ಯದಲ್ಲಿ ಎದ್ದಿರೋ ಹೃದಯಾಘಾತ ಅನ್ನೋ ಮಹಾಮಾರಿಗೆ ಇನ್ನೆಷ್ಟು ಹೃದಯಗಳು ಬಲಿಯಾಗಬೇಕೋ ಒಂದು ಗೊತ್ತಾಗ್ತಿಲ್ಲ. ಹಾಸನದಲ್ಲಿ ಶುರುವಾದ ಸಾವಿನ ಯಾತ್ರೆ ಊರೂರಲ್ಲೂ ರಣಕಹಳೆ ಮೊಳಗಿಸ್ತಾ ಇದೆ. ಅದರಲ್ಲೂ ಎಳೆ ಹೃದಯಗಳನ್ನೇ ಟಾರ್ಗೆಟ್ ಮಾಡಿ ಜವರಾಯ ಕೇಕೆ ಹಾಕ್ತಿದ್ದಾನೆ. ಸೂರತ್ಕಲ್ನಲ್ಲಿ 18 ವರ್ಷದ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ವರ್ಷದ ಯುವಕನ ಹೃದಯ ಛಿದ್ರ. ಹೃದಯಾಘಾತ ಅನ್ನೋ ಹೆಮ್ಮಾರಿಯ ಸಾವಿನ ದಾಹ ತೀರೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಒಬ್ಬರಾದ್ಮೇಲೆ ಒಬ್ಬರನ್ನ ಬಲಿ ಪಡಿತಾನೇ ಇದೆ. ಹಿಂದೆಲ್ಲ 40 ವರ್ಷ ದಾಟಿದವರಿಗೆ ಹೃದಯಾಘಾತದ ಹೆಮ್ಮಾರಿ ಜೀವ ಹಿಂಡ್ತಾ ಇತ್ತು. ಈಗೀಗ ಎಳೆ ಹೃದಯಗಳನ್ನೇ ಟಾರ್ಗೆಟ್ ಮಾಡ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ ಕೃಷ್ಣಾಪುರದಲ್ಲಿ 18 ವರ್ಷದ ಅಫ್ತಾಬ್ ಅನ್ನೋ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಅಫ್ತಾಬ್ ಮನೆಯಲ್ಲಿ ಸ್ನಾನಕ್ಕೆ ಅಂತ ಹೊರಟವ ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಹೃದಯಕ್ಕೆ ಆಪತ್ತು, ಆಸ್ಪತ್ರೆಗಳಲ್ಲಿ ಜನವೋ ಜನ. ಹೃದಯಾಘಾತ ಹುಟ್ಟಿಸಿರೋ ಭಯ ಅಷ್ಟಿಷ್ಟಲ್ಲ, ಎಲ್ರಿಗೂ ಈಗ ಹೃದಯದ್ದೇ ಚಿಂತೆಯಾಗಿದೆ. ಹೇಳದೆ ಕೇಳದೆ ಬರೋ ಹೆಮ್ಮಾರಿ ಸಣ್ಣದೊಂದು ಸುಳಿವನ್ನು ಕೊಡದೆ ಉಸಿರು ನಿಲ್ಲಿಸ್ತಿದೆ. ಹೀಗಾಗಿ ಹೃದಯವನ್ನ ಚೆಕಪ್ ಮಾಡಿಸೋದಕ್ಕೆ ಜನ ಕ್ಯೂ ನಿಂತಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಜನರ ದಂಡೆ ಹರಿದು ಬರ್ತಾ ಇದೆ. ಇಷ್ಟು ದಿನ ಇಸಿಜಿಗೆ ಅಂತ 100ರಿಂದ 200 ಜನ ಮಾತ್ರ ಬರ್ತಾ ಇದ್ರು. ಆದ್ರೆ ಹಾರ್ಟ್ ಅಟ್ಯಾಕ್ ಹೆಮ್ಮಾರಿ ತಾಂಡವವಾಡ್ತಾ ಇದ್ದಂತೆ ಏಕಾಏಕಿ 400ರಿಂದ 500ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಜನರನ್ನ ಕಂಟ್ರೋಲ್ ಮಾಡೋದೇ ಸಿಬ್ಬಂದಿಗೆ ದೊಡ್ಡ ತಲೆನೋವಾಗಿದೆ. ಯಾವುದೋ ಸಣ್ಣ ನೋವು ಇದ್ರೂ ಬರ್ತಾ ಇದ್ದಾರೆ. ಅದರಲ್ಲಿ 90% ಅವರಿಗೆ ಏನೂ ಅಂತ ಪ್ರಾಬ್ಲಮ್ ಇಲ್ಲ. ಸೊ ನಾವು ಜನರಲ್ ಕೇಳ್ಕೊಳ್ಳೋದೇನೆಂದರೆ, ನೀವು ಅನ್ನೆಸರಿಯಾಗಿ ಪ್ಯಾನಿಕ್ ಆಗಬೇಡಿ. ಈ ಥರ ಹಾಸ್ಪಿಟ್ಲಿಗೆ ನೀವು ಬರೋದ್ರಿಂದ ಏನಾಗುತ್ತೆ, ನಮ್ಮ ಮೇಲೆ ಒತ್ತಡ ತುಂಬ ಜಾಸ್ತಿ ಆಗುತ್ತೆ. ಮತ್ತು ನಿಜವಾದ ಹೃದಯಗಳಿಗೆ ನಾವು ಕಾನ್ಸಂಟ್ರೇಷನ್ ಮಾಡೋಕ್ಕಲ್ಲ, ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ನಾವು ಕೊಡೋಕ್ಕಾಗೋದಿಲ್ಲ. ಹೃದಯದ ಆತಂಕ, ಜಯದೇವದಲ್ಲಿ ಜನಜಾತ್ರೆ. ಹಾಸನ, ಮೈಸೂರು ಅಂತಲ್ಲ, ಬೆಂಗಳೂರಲ್ಲೂ ಜನ ಬೆಚ್ಚಿ ಬೀಳುತ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಫುಲ್ ರಶ್ ಆಗಿದ್ದು ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಕಷ್ಟವಾಗ್ತಿದೆಯಂತೆ. ಬೆಳಗ್ಗೆ 5 ಗಂಟೆಗೆ ನಿಂತರೂ ಸಂಜೆ ಆಗೋದ್ರೊಳಗೆ ಚಿಕಿತ್ಸೆ ಪಡೆಯೋದಕ್ಕೆ ಆಗ್ತಿಲ್ಲ. ಎಲ್ಲರೂ ಒಮ್ಮೆಲೆ ಬರ್ತಾ ಇರೋದ್ರಿಂದ ನಿಜಕ್ಕೂ ಹೃದಯದ ಸಮಸ್ಯೆ ಅನುಭವಿಸ್ತಾ ಇರೋರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ನಲ್ಲಿ ಹೃದಯಾಘಾತ ಅನ್ನೋ ಭೂತ ಇಡೀ ಕರುನಾಡನ್ನೇ ತಲ್ಲಣಿಸಿದೆ. ಭಯ ಪಟ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಜೀವನ ಶೈಲಿ ಜೊತೆಗೆ ಒಂದಿಷ್ಟು ಆಹಾರ ಪದ್ಧತಿಯನ್ನ ಬದಲಿಸಿಕೊಂಡ್ರೆ ನಿಜಕ್ಕೂ ಸೇಫ್ ಆಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋದು ಸರ್ಕಾರದ ಘೋಷವಾಕ್ಯ. ಆದರೆ ಅದೇ ಸರ್ಕಾರದ ನಿರ್ಲಕ್ಷ್ಯದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವ ಪರಿಸ್ಥಿತಿ ಎದುರಾಗಿದೆ. ನಿತ್ಯ ಶಾಲೆಗಾಗಿ 16 ಕಿಲೋಮೀಟರ್ ದೂರ ಸಂಚಾರ ಮಾಡಬೇಕಾದ ಅನಿವಾರ್ಯತೆ ಇದೆ. ಪ್ರೌಢ ಶಾಲೆ ಇಲ್ಲದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪೆಟ್ಟು. 10,000 ಜನರಿರುವ ಗ್ರಾಮದಲ್ಲಿ ಇಲ್ಲ ಹೈಸ್ಕೂಲ್. ಬಸ್ಸಿಗಾಗಿ ಕಾಯುತ್ತಾ ರಸ್ತೆ ಪಕ್ಕದಲ್ಲಿ ನಿಂತಿರುವ ವಿದ್ಯಾರ್ಥಿಗಳು. ಬಸ್ ಬರ್ತಾ ಇದ್ದಂತೆ ತಳ್ಳಾಟ ನೂಕಾಟದಲ್ಲಿ ಬಸ್ ಹತ್ತುತ್ತಾ ಇರುವ ಮಕ್ಕಳು. ಇದು ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಕೊಂಡಗೂಳಿ ಗ್ರಾಮದ ಮಕ್ಕಳ ನಿತ್ಯ ಗೋಳಾಟ. ಈ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ತೆರಳುತ್ತಾ ಇದ್ದು ತಾಳಿಕೋಟೆ, ದೇವರಹಿಪ್ಪರಗಿ ಮತ್ತು ಸಿಂದಗಿ ಪಟ್ಟಣಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಇದೇ ಗ್ರಾಮದಲ್ಲಿ 3 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದರೂ ಪ್ರೌಢಶಾಲೆ ಇಲ್ಲದೆ ಇರುವುದು ಸಂಕಷ್ಟ ತಂದೊಡ್ಡಿದೆ. ಪ್ರೌಢಶಾಲೆಗಾಗಿ 20ರಿಂದ 30 ಕಿಲೋಮೀಟರ್ ದೂರ ಕಳುಹಿಸಲು ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಕೊಡಗಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ
ಈ ದೇವರಪುರಿ ತಾಲೂಕಿನ ಕೊಂಡಗೋಳಿ ಗ್ರಾಮ ಮೇನ್ ಒಂದು ದೊಡ್ಡ ಗ್ರಾಮ ಆಗಿರ್ತದೆ. ಹೈಸ್ಕೂಲ್ ಶಾಲೆ 3 ವರ್ಷ ಆಯ್ತು ಬಂದಾಗಿದೆ. ಬೇರೆಯವರಿಗೆ ಹೆಣ್ಮಕ್ಳು ಕಳ್ಸೋದು ನಾವು ಪಾಲಕರು ತೊಂದರೆ ಆಗ್ತದೆ ಅಂತ ಹೆಣ್ಮಕ್ಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಮಧು ಬಂಗಾರಪ್ಪ ಸರ್ ಇದನ್ನು ಈ ಹೆಣ್ಮಕ್ಳ ಸಂಬಂಧ ನಮ್ಮ ಊರಿಗೆ ಸರ್ಕಾರಿ ಮಂಜೂರಾತಿ ಶಾಲೆಯನ್ನು ಮಾಡಿಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿದ್ದೇವೆ. ಹೈಸ್ಕೂಲ್ ಇಲ್ಲದ ಕಾರಣ ಹಲವು ವಿದ್ಯಾರ್ಥಿನಿಯರು ಶಾಲೆಯನ್ನೇ ತೊರೆತಾ ಇದ್ದಾರೆ ಎನ್ನಲಾಗಿದ್ದು, ಶಾಸಕರು, ಸಚಿವರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಸುಮಾರು 10,000 ಜನಸಂಖ್ಯೆ ಹೊಂದಿರುವ ಕೊಂಡಗೂಳಿ ಗ್ರಾಮದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡಿತಾರೆ. ಗ್ರಾಮದ ಸುಮಾರು 40 ರಿಂದ 50 ವಿದ್ಯಾರ್ಥಿಗಳು ಹೈಸ್ಕೂಲ್ ಶಿಕ್ಷಣಕ್ಕೆ ಹೋಗಲು ಸಮಸ್ಯೆಯಾಗಿದೆ. ನಮ್ಮ ಮನೆಯಲ್ಲಿ ಶಾಲೆ ಹೋಗಲು ಕಳಿಸಲು ತುಂಬಾ ತೊಂದರೆಯಾಗಿದೆ. ಬಸ್ಸಿನಲ್ಲಿ ತುಂಬಾ ತೊಂದರೆಯಾಗುತ್ತದೆ. ಅದಕ್ಕಾಗಿ ನೀವು ನಮ್ಮ ಕೊಂಡಗೋಳಿ ಗ್ರಾಮಕ್ಕೆ ಒಂದು ಹೊಸ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಮಾಡಬೇಕು. ಅಲ್ಲಿ ತೊಂದರೆ ಆಗ್ಯದ್ರಿ. ನಮ್ಮ ಮಕ್ಕಳಿಗೆ ಬಿಡಿಸ್ಬೇಕಪ್ಪ ನಾವು ಶಾಲೆಗೆ ಕೊಂಡಗೋಳಿ ಶಾಲೆ ಹೈಸ್ಕೂಲ್ ಬಂದಿದ್ದವ್ರಿ. ಹೊಸ ಶಾಲೆ ಬೇಕು. ನಾವು ಹೆಣ್ಮಕ್ಳಿಗೆ ಶಾಲೆ ಬಿಡಿಸ್ಬೇಕಂತ ಮಾಡಿರಿ. ಶಾಲೆ ಚಾಲು ಮಾಡಿದ್ರೆ ಶಾಲೆ ಬಸ್ನಾಗ ಭಾಳ ತೊಂದರೆ ಆಗ್ಲಾಕ. ಕೆಲವು ಕಡೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಆದ್ರೆ ಇಲ್ಲಿ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಿದ್ದಾರೆ. ಆದ್ರೆ ಪ್ರೌಢಶಾಲೆಗೆ ಹೋಗಬೇಕು ಅಂದ್ರೆ 20 ಕಿಲೋಮೀಟರ್ ದೂರದ ಊರಿಗೆ ಹೋಗೋದು ಅನಿವಾರ್ಯ. ಅದರಲ್ಲೂ ಹೆಣ್ಣು ಮಕ್ಕಳು ಶಿಕ್ಷಣವನ್ನೇ ಅರ್ಧಕ್ಕೆ ಮೊಟಕು ಮಾಡುವಂತಾಗಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.